ಹಾಯ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪರೀಕ್ಷಾ ಪುನರ್ಮನನ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಮುನಿರಾಜು ಎಂ, ಜೀವಶಾಸ್ತ್ರ ಉಪನ್ಯಾಸಕ. ಈ ಇಂದಿನ ತರಗತಿಯಲ್ಲಿ ನಾವು ದ್ವಿತೀಯ PUC ಪರೀಕ್ಷೆಗಳು ಸಮೀಪ ಇರೋದರಿಂದ, ಅದರಲ್ಲೂ ಜೀವಶಾಸ್ತ್ರ ವಿಷಯ ಇನ್ನು ಕೆಲವೇ ದಿನಗಳಲ್ಲಿ ನಡೆಯೋದ್ರಿಂದ ಆ ಜೀವಶಾಸ್ತ್ರ ವಿಷಯಕ್ಕೆ ದ್ವಿತೀಯ PUC ಜೀವಶಾಸ್ತ್ರ ಆರ್ ಬಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಕಂಟೆಂಟ್ ಅನಾಲಿಸಿಸ್ ಮತ್ತು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅದರ ಬಗ್ಗೆ ತಿಳ್ಕೊಂಡು ಪ್ರಮುಖ ಅಂಶಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ಚಾಪ್ಟರ್ ನಂಬರ್ 1 ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್, ಇದರ ಬಗ್ಗೆ ಹೇಳಬೇಕಾದ್ರೆ ಕಳೆದ ಪರೀಕ್ಷೆಗಳಲ್ಲಿ 5 ಮಾರ್ಕ್ಸ್ಗೆ ಪ್ರಶ್ನೆಗಳು ಕೇಳ್ತಾಯಿದ್ರು. ಈ ಬಾರಿ 8ಕ್ಕಿಂತ ಹೆಚ್ಚು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತೈತೆ. ತುಂಬ ಈಸಿ ಚಾಪ್ಟ್ರು. ಇದನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾರ್ಕ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ಪರೀಕ್ಷೆ ಬರೀಬೇಕಾಗುತ್ತೆ. ಸರಿ, ಇನ್ನು ಕಂಟೆಂಟ್ ಅನಾಲಿಸಿಸ್ ಬಂದರೆ ನಾವು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಪಾಠದಲ್ಲಿ ರಿಪ್ರೊಡಕ್ಷನ್ ಅಂದರೆ ಏನು ಅಂತ ಕೇಳ್ಬೋದು. ಡಿಫೈನ್ ರಿಪ್ರೊಡಕ್ಷನ್ ಅಂತ ಕೇಳ್ಬೋದು. ಕೇಳಿದ್ರೆ ಇಟ್ ಈಸ್ ಎ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆರ್ಗ್ಯಾನಿಸಮ್ ಗಿವ್ ರೈಸ್ ಟು ಯಂಗ್ ಒನ್ಸ್ ಸಿಮಿಲರ್ ಟು ಇಟ್ ಸೆಲ್ಫ್ ಅಂತ ಆನ್ಸರ್ ಬರೀಬೇಕಾಗುತ್ತೆ. ಆಮೇಲೆ ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆರ್ಗ್ಯಾನಿಸಮ್ ಫಾರ್ ಕಂಟಿನ್ಯೂಷನ್ ಆಫ್ ಸ್ಪೀಸೀಸ್, ಅದು ರಿಪ್ರೊಡಕ್ಷನ್ ಆಗುತ್ತೆ. ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಬಗ್ಗೆ, ಮೋಡ್ಸ್ ಆಫ್ ರಿಪ್ರೊಡಕ್ಷನ್ನು ಕೇಳ್ಬೋದು. ಮೋಡ್ಸ್ ಅಥವಾ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಅಂತ. ಸರಿ, ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಂದರೆ ಎಸೆಕ್ಸುಯಲ್ ರಿಪ್ರೊಡಕ್ಷನು, ಸೆಕ್ಸುಯಲ್ ರಿಪ್ರೊಡಕ್ಷನು. ಎಸೆಕ್ಸುಯಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ರಿಪ್ರೊಡಕ್ಷನ್ ಅಂದರೆ ಇಟ್ ಈಸ್ ಎ ಬಯಾಲಜಿಕಲ್ ಪ್ರೋಸೆಸ್ ಅದರ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ದೇರ್ ಈಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್. ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ವಿತೌಟ್ ಇನ್ವಾಲ್ವ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಇಸ್ ಕಾಲ್ಡ್ ಎಸೆಕ್ಸುಯಲ್ ರಿಪ್ರೊಡಕ್ಷನ್ ಅಂತ. ಸೆಕ್ಸುಯಲ್ ರಿಪ್ರೊಡಕ್ಷನ್ ಅಂದರೆ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ by the use of sex organs or formation of gametes or fusion of gametes, ಅದು sexual reproduction ಅಂತ. ಓಕೆ, ಮೋಡ್ಸ್ ಆಫ್ ಎಸೆಕ್ಸುಯಲ್ ರಿಪ್ರೊಡಕ್ಷನ್ ಬಂದರೆ, ಮೋಡ್ಸ್ ಆಫ್ ಎಸೆಕ್ಸುಯಲ್ ರಿಪ್ರೊಡಕ್ಷನಲ್ಲಿ ಬೈನರಿ ಫ್ಯೂಷನ್ ಇನ್ ಅಮೀಬಾ, ಸ್ಪೋರುಲೇಷನ್ ಇನ್ ಯಾವುದರಲ್ಲಿ ಫಂಗೈ, ಫೆನ್ಸಿಲಿಯಮಲ್ಲಿರ್ಬೋದು, ಫಂಗಲ್ ಸ್ಪೋರ್ಸು ಬೇರೆ ಬೇರೆ ಇದ್ದಾರೆ, ಬಡ್ಡಿಂಗ್ ಇನ್ ಈಸ್ಟ್ ಇರ್ಬೋದು, ಜಮ್ಯೂಲ್ಸ್ ಇನ್ ಸ್ಪಾಂಜಸ್ ಇರ್ಬೋದು, ಫ್ರಾಗ್ಮೆಂಟೇಷನ್ ಇನ್ ಲೋಯರ್ ಪ್ಲಾಂಟ್ಸ್ ಅಥವಾ ಆಲ್ಗೆ ಇರ್ಬೋದು. ಇವುದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಆಮೇಲೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂದರೆ ಏನು? ವೆಜಿಟೇಟಿವ್ ಪ್ರಾಪಗೇಷನ್ ಅಂದರೆ ಟೈಪ್ ಆಫ್ ಎಸೆಕ್ಸುಯಲ್ ರಿಪ್ರೊಡಕ್ಷನ್ ಬೈ ಯೂಸಿಂಗ್ ವೆಜಿಟೇಟಿವ್ ಪಾರ್ಟ್ಸ್ ಅಂತ, ಪ್ರಾಪಗ್ಯೂಲ್ಸ್ ಅಥವಾ ಪಾರ್ಟ್ಸ್ ಅಂತ. ಓಕೆ, ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಅದು ಬಿಟ್ಟರೆ ಲೈಫ್ ಸ್ಪ್ಯಾನ್ ಅಂದ್ರೆ ಕೇಳ್ಬೋದು. ಲೈಫ್ ಸ್ಪ್ಯಾನ್ ಬಗ್ಗೆ, ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಪೀರಿಯಡ್ ಬಿಟ್ವೀನ್ ಬರ್ತ್ ಆ್ಯಂಡ್ ನ್ಯಾಚುರಲ್ ಡೆತ್ ಅಂತಲೂ ಹೇಳ್ಬೇಕಾಗುತ್ತೆ. ಸರಿ, ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕು. ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಬೇರೆ ಬೇರೆ ಅನಿಮಲ್ಸ್ದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸರಿ, ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಯಾವ ವರ್ಷದಲ್ಲಿ ಏನೇನು ಕೇಳಿದ್ದಾರೆ ನೋಡ್ಕೊಂಡು ಹೋಗೋಣ. ಮೆನ್ಷನ್ ದಿ ಎಸೆಕ್ಸುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ಫೆನ್ಸಿಲಿಯಮ್ ಅಂತ ಕೇಳಿದ್ದಾರೆ. ಇಲ್ಲಿ ಎಸೆಕ್ಸುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ಫೆನ್ಸಿಲಿಯಮ್ ಅಂತ ಕೇಳಿದ್ದಾರೆ. ಸರಿ, ಯಾವುದು? ಕೊನಿಡಿಯಾ. ಪೆನ್ಸಿಲಿಯಮ್ದು ಯಾವುದು? ಕೊನಿಡಿಯಾ, CONIDIA, ಕೊನಿಡಿಯಾ. ಎಸೆಕ್ಸುಯಲ್ ರಿಪ್ರೊಡಕ್ಷನ್ ಪೆನ್ಸಿಲಿಯಮ್ದು ಯಾವುದು? ಕೊನಿಡಿಯಾ. ಸರಿ, ಕೊನಿಡಿಯಾ ಆಯಿತು. ಡಿಫೈನ್ ಎಂಬ್ರಿಯೋಜೆನಿಸಿಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ನು ಜುಲೈ 2015 ಸರಿ, ಎಂಬ್ರಿಯೋಜೆನಿಸಿಸ್ ಅಂದರೆ ಪ್ರೋಸೆಸ್ ಅಥವಾ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್ ಈಸ್ ಕಾಲ್ಡ್ ಎಂಬ್ರಿಯೋಜೆನಿಸಿಸ್ ಅಂತ ಆನ್ಸರ್. ಅಷ್ಟೇ ಸಿಂಪಲ್. ನೆಕ್ಸ್ಟ್, ವಾಟ್ ಆರ್ ಹರ್ಮಾಫ್ರೊಡೈಟ್ ಅಂತ ಮಾರ್ಚ್ 2017 ಕೇಳಿದ್ದಾರೆ. ಹರ್ಮಾಫ್ರೊಡೈಟ್ ಅಂದರೆ ಇಟ್ ಇಸ್ ಎ ಬೈಸೆಕ್ಷುಯಲ್ ಅನಿಮಲ್ ಅಂತಲೂ ಹೇಳ್ಬೋದು, ಅಥವಾ ದಿ ಅನಿಮಲ್ ವಿಚ್ ಪಾಸಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ ಇನ್ ಸೇಮ್ ಇಂಡಿವಿಜುವಲ್ ಅಂತ ಹೇಳ್ಬೋದು, ಅಥವಾ ಸಿಂಗಲ್ ಇಂಡಿವಿಜುವಲ್ ವಿಚ್ ಹ್ಯಾವ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅಂತ. ಓಕೆ, ಅರ್ತ್ ವರ್ಮ್ ಇರ್ಬೋದು ಎಕ್ಸಾಂಪಲ್ಲು, ಟೇಪ್ ವರ್ಮ್, ಲೀಚು,
ಮತ್ತು ಸ್ಪಾಂಜಸ್ಸು ಇವೆಲ್ಲನೂ ಆರ್ಮೋಪ್ರೊಡೈಟ್ಗೆ ಎಕ್ಸಾಂಪಲ್, ದ್ವಿಲಿಂಗಿಗಳು ಅಂತಲೂ ಹೇಳ್ಬೋದು ಅದಕ್ಕೆ. ಸರಿ, ನೆಕ್ಸ್ಟು ನೇಮ್ ದಿ ಎಸೆಕ್ಸುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಸ್ಪಾಂಜಸ್. ಸ್ಪಾಂಜಸ್ಸಲ್ಲಿ ಯಾವುದು ಜೆಮ್ಯೂಲ್ಸ್ ಅಂತ ಕರೀತೀವಿ, GEMMULES ಜೆಮ್ಯೂಲ್ಸ್ ಅಂತ. ಸರಿ, ನೇಮ್ ದಿ ರಿಪ್ರೊಡಕ್ಟಿವ್ ಸೈಕಲ್ ದಟ್ ಅಕರ್ ಇನ್ ನಾನ್ ಪ್ರೈಮೇಟ್ಸಲ್ಲಿ ರಿಪ್ರೊಡಕ್ಟಿವ್ ಸೈಕಲ್ ಯಾವುದು ಅಂತ ಹೇಳಿದ್ರೆ ಈಸ್ಟ್ರಸ್ ಸೈಕಲ್. ಮಾರ್ಚ್ 19 ಕೇಳಿದ್ದಾರೆ. ಯಾವ ಸೈಕಲ್? ಈಸ್ಟ್ರಸ್, OESTRUS ಈಸ್ಟ್ರಸ್ ಸೈಕಲ್ ನಾನ್ ಪ್ರೈಮೇಟ್ಸಲ್ಲಾದರೆ, ಪ್ರೈಮೇಟ್ಸಲ್ಲಿ ಮೆನ್ಸುರಲ್ ಸೈಕಲ್ ಆಗುತ್ತೆ. ಸರಿ, ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಏನೇನು ಕೇಳಿದ್ದಾರೆ ಈ ಚಾಪ್ಟರಿಂದ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಓಮೋಗ್ಯಾಮಿಟ್ಸ್ ಆ್ಯಂಡ್ ಹೆಟರೋಗ್ಯಾಮಿಟ್ಸ್ ಅಂತ ಕೇಳಿದ್ದಾರೆ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಓಮೋಗ್ಯಾಮಿಟ್ಸ್ ಆ್ಯಂಡ್ ಹೆಟರೋಗ್ಯಾಮಿಟ್ಸ್ ಅಂತ. ಓಮೋಗ್ಯಾಮಿಟ್ಸ್ ಅಂತ ಸಿಮಿಲರ್ ಗ್ಯಾಮಿಟ್ಸ್ ಅಂತ. ಇನ್ ಲೋಯರ್ ಆರ್ಗ್ಯಾನಿಸಮ್ಸಲ್ಲಿ ಮೇಲು ಮತ್ತು ಫೀಮೇಲ್ ಅಂದರೆ ಇನ್ ಕೇಸ್ ಆಫ್ ಲೋಯರ್ ಆರ್ಗ್ಯಾನಿಸಮ್ಸ್ ಗ್ಯಾಮಿಟ್ಸ್ ಕೆನಾಟ್ ಬಿ ಡಿಫ್ರೆನ್ಷಿಯೇಟೆಡ್ ಇಂಟು ಮೇಲ್ ಆ್ಯಂಡ್ ಫೀಮೇಲ್. ಸಚ್ ಗ್ಯಾಮಿಟ್ಸ್ ಆರ್ ಕಾಲ್ಡ್ ಓಮೋಗ್ಯಾಮಿಟ್ಸ್. ಹೆಟರೋಗ್ಯಾಮಿಟ್ಸ್ ಅಂದರೆ ಏನು? ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಗ್ಯಾಮಿಟ್ಸ್ ಕ್ಯಾನ್ ಬಿ ಈಸಿಲಿ ಡಿಫ್ರೆನ್ಷಿಯೇಟ್ ಆ್ಯಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್. ಎಕ್ಸಾಂಪಲ್ ಓವಮು ಮತ್ತು ಸ್ಪರ್ಮು. ಓಕೆ, ಅದಕ್ಕೆ ಹೆಟರೋಗ್ಯಾಮಿಟ್ಸ್ ಅಂತ ಕರೀತಾರೆ. ಹೆಟರೋ ಮೀನ್ಸ್ ಡಿಫ್ರೆಂಟ್ ಅಂತ, ಓಮೋ ಮೀನ್ಸ್ ಸೇಮ್ ಅಂತ. ಓಕೆ, ಸರಿ, ನೆಕ್ಸ್ಟು ವಾಟ್ ಆರ್ ಆರ್ಮೋಪ್ರೊಡೈಟ್ ಅಂತ ಕೇಳಿದ್ರೆ ಸೇಮ್ ಆಗಲೇ ಬಂದಿತ್ತು, ರಿಪೀಟ್ ಆಗಿದ್ದು ಕ್ವಶನ್ ಇದು. ವಾಟ್ ಆರ್ ಆರ್ಮೋಪ್ರೊಡೈಟ್ ಅಂತ. ಸರಿ, ವಾಟ್ ಆರ್ ಆರ್ಮೋಪ್ರೊಡೈಟ್ ಅಂತ ಹೇಳಿದ್ರೆ ಬೈಸೆಕ್ಷುವಲ್ ಅನಿಮಲ್ ಅಂತ ಕರಿಬೋದು ಅಲ್ವಾ. ಸರಿ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೆನ್ಸುರಲ್ ಸೈಕಲ್ ಆ್ಯಂಡ್ ಈಸ್ಟ್ರಸ್ ಸೈಕಲ್ ಅಂತ. ಮೆನ್ಸುರಲ್ ಸೈಕಲ್ ಟೇಕ್ಸ್ ಪ್ಲೇಸ್ ಇನ್ ಪ್ರೈಮೇಟ್ಸ್, ಈಸ್ಟ್ರಸ್ ಸೈಕಲ್ ಟೇಕ್ಸ್ ಪ್ಲೇಸ್ ಇನ್ ನಾನ್ ಪ್ರೈಮೇಟ್ಸ್. ಓಕೆ, ಮೆನ್ಸುರಲ್ ಸೈಕಲಲ್ಲಿ ಬ್ಲೀಡಿಂಗ್ ಆಗುತ್ತೆ, ಈಸ್ಟ್ರಸ್ ಸೈಕಲ್ ಬ್ಲೀಡಿಂಗ್ ಆಗಲ್ಲ. ಓಕೆ, ಬ್ಲೀಡಿಂಗ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ಈಸ್ಟ್ರಸ್ ಸೈಕಲ್. ಮೆನ್ಸುರಲ್ ಸೈಕಲ್ ಬ್ಲೀಡಿಂಗ್ ಟೇಕ್ಸ್ ಪ್ಲೇಸ್ ಅಂತ ಬರೀಬೋದು. ಈಗ ಡಿಫ್ರೆನ್ಸ್ ಕೇಳಿದಾಗ ಯಾವತ್ತು ನೀವು ಕಾಲಮ್ ಹಾಕ್ಕೊಂಬಿಡ್ರಿ, ಈ ಥರ ಕಾಲಮ್ ಹಾಕ್ಕೊಂಡು ಆ ಕಡೆ ಈ ಕಡೆ ಸಪ್ರೇಟಾಗಿ ವಿಂಡಿಂಗ್ ಹಾಕ್ಕೊಂಡು ಬರೀರಿ, ಆವಾಗ ಈಸಿ ಆಗುತ್ತೆ. ಆಮೇಲೆ ಎಂಡೋಮೆಟ್ರಿಯಮಲ್ ಕರೋಡ್ಸ್ ಡ್ಯೂರಿಂಗ್ ಮೆನ್ಸುರಲ್ ಸೈಕಲ್. ಈಸ್ಟ್ರಸ್ ಸೈಕಲ್ ಎಂಡೋಮೆಟ್ರಿಯಮ್ ಆಲ್ ಡು ನಾಟ್ ಕರೋಡ್ಸ್ ಓವರ್ ಡಿಫ್ರೆನ್ಷಿಯೇಟ್. ಓಕೆ, ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಸೀಸನಲ್ ಬ್ರೀಡರ್ಸ್ ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ. ಸೀಸನಲ್ ಬ್ರೀಡರ್ಸ್ ಬ್ರೀಡ್ಸ್ ಇನ್ ಸ್ಪೆಸಿಫಿಕ್ ಸೀಸನ್. ಕಂಟಿನ್ಯೂಸ್ ಬ್ರೀಡ್ಸ್ ಥ್ರೂಔಟ್ ದಿ ಇಯರ್ ಇನ್ ಎನಿ ಸೀಸನ್, ಅದು ಕಂಟಿನ್ಯೂಸ್ ಬ್ರೀಡರ್ಸ್. ಸರಿ, ನೆಕ್ಸ್ಟು ಯಾವ ಥರ ಕ್ವಶನ್ ಕೇಳಿದ್ದಾರೆ. ವಾಟ್ ಆರ್ ವೆಜಿಟೇಟಿವ್ ಪ್ರಾಪಗೇಟ್ಸ್ ಅಂತ ಕೇಳಿದ್ದಾರೆ. ಗಿವ್ 2 ಎಕ್ಸಾಂಪಲ್ಸ್ ಅಂತ. ದಿ ಪಾರ್ಟ್ಸ್ ಆಫ್ ಪ್ಲಾಂಟ್ ಯೂಸ್ಡ್ ಇನ್ ವೆಜಿಟೇಟಿವ್ ಪ್ರಾಪಗೇಷನ್ ಅಥವಾ ಎಸೆಕ್ಸುಯಲ್ ರಿಪ್ರೊಡಕ್ಷನ್ ಆರ್ ಕಾಲ್ಡ್ ವೆಜಿಟೇಟಿವ್ ಪ್ರಾಪಗೇಟ್ಸ್ ಅಂತ, ಅಥವಾ ಪ್ರಾಪಗ್ಯೂಲ್ಸ್ ಅಂತಲೇ ಕರಿಬೋದು. ಗಿವ್ 2 ಎಕ್ಸಾಂಪಲ್ಸ್ ಅಂದರೆ ಐಸ್ ಆಫ್ ಪೊಟ್ಯಾಟೊ ಐಸ್, ರೈಸಮ್ ಆಫ್ ಜಿಂಜರ್ ಇರ್ಬೋದು, ಬಲ್ಬ್ ಆಫ್ ಆನಿಯನ್ ಇರ್ಬೋದು, ಬಲ್ಬಿಲ್ ಆಫ್ ಅಗೇವ್ ಇರ್ಬೋದು, ಆಫ್ಸೆಟ್ಸ್ ಆಫ್ ಐಕಾರ್ನಿಯಾ ಆರ್ ವಾಟರ್ ಹಯಾಸಿಂತ್, ಲೀಪ್ ಬಡ್ಸ್ ಆಫ್ ಬ್ರಯೋಫಿಲಮ್. ಇವೆಲ್ಲನೂ ಎಕ್ಸಾಂಪಲ್ಸ್. ಇಲ್ಲಿ ಯಾವ್ದು ಕೇಳಿದ್ದಾರೆ? 2 ಮಾರ್ಕ್ಸ್ಗೆ ಬರೀ 2 ಕೇಳಿದ್ದಾರೆ. ನೀವು 5 ಮಾರ್ಕ್ಸ್ 5 ಕೇಳ್ಬೋದು, ಅದಕ್ಕೆ ಹುಷಾರಾಗಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ವಾಟ್ ಆರ್ ಓಮೋಗ್ಯಾಮಿಟ್ಸ್ ಅಂತ ಕೇಳಿದ್ದಾರೆ, ಮತ್ತು ಹೆಟರೋಗ್ಯಾಮಿಟ್ಸ್ ಅಂತ. ಓಮೋಗ್ಯಾಮಿಟ್ಸ್ ಅಂದರೆ ಸಿಮಿಲರ್ ಗ್ಯಾಮಿಟ್ಸು, ಹೆಟರೋಗ್ಯಾಮಿಟ್ಸ್ ಅಂದರೆ ಡಿಸ್ಸಿಮಿಲರ್ ಗ್ಯಾಮಿಟ್ಸು. ಓಕೆ, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಮೆನ್ಸುರಲ್ ಸೈಕಲ್ ಆ್ಯಂಡ್ ಈಸ್ಟ್ರಸ್ ಸೈಕಲ್ ಅಂತ ಕೇಳಿದ್ದಾರೆ ಇಲ್ಲಿ. ಸರಿ, ಮೆನ್ಸುರಲ್ ಸೈಕಲ್ಸು ಅಕ್ಕರ್ ಇನ್ ಪ್ರೈಮೇಟ್ಸ್, ಈಸ್ಟ್ರಸ್ ಸೈಕಲ್ ನಾನ್ ಪ್ರೈಮೇಟ್ಸಲ್ಲಿ. ಮತ್ತು ಏನೇನು ಡಿಫ್ರೆನ್ಸ್ ಇದೆ? ಎಂಡೋಮೆಟ್ರಿಯಮಲ್ದು ಕರಾಡ್ ಆಗೋದು, ಸ್ಟ್ರಾಂಗ್ ಸೆಕ್ಸುಯಲ್ ಅರ್ಜ್ ಇರೋದು, ಓಕೆ, ಇದರಲ್ಲಿ ಇಲ್ದಿರೋದು, ಇವೆಲ್ಲ ಬರೀರಿ. ಆಮೇಲೆ ವಾಟ್ ಈಸ್ ಎಂಬ್ರಿಯೋಜೆನಿಸಿಸ್ ರಿಪೀಟ್ ಆಗಿದೆ ಮತ್ತೆ ನೋಡಿರಿ ಮಾರ್ಚ್ 19. ಓಕೆ, ಅಂದರೆ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್ ಇಸ್ ಕಾಲ್ಡ್ ಎಂಬ್ರಿಯೋಜೆನಿಸಿಸ್ ಅಂತ. ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್ ಇಸ್ ಕಾಲ್ಡ್ ಎಂಬ್ರಿಯೋಜೆನಿಸಿಸ್ ಅಂತ ಹೇಳ್ಬೋದು. ಮೆನ್ಷನ್ 2 ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ಎಂಬ್ರಿಯೋಜೆನಿಸಿಸ್ ಅಂತ ಕೇಳಿದ್ದಾರೆ. 2 ಇವೆಂಟ್ಸ್ ಏನಪ್ಪ ಆಗುತ್ತೆ ಅಂದರೆ ಝೈಗೋಟ್ ಡೆವಲಪ್ ಆಗಬೇಕಾದ್ರೆ ಸೆಲ್ ಡಿವಿಷನ್ ಆಗುತ್ತೆ, ಇನ್ನೊಂದು ಸೆಲ್ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಬೇರೆ ಬೇರೆ ಟಿಶ್ಯೂ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ಬರೀಬೇಕಾಗುತ್ತೆ ನೀವು. ನೆಕ್ಸ್ಟು
3 ಮಾರ್ಕ್ಸ್ ಕ್ವಶನ್. ವಾಟ್ ಆರ್ ಅರ್ಮಾಪ್ರೊಡೇಟ್ ಅಂತ ಮತ್ತೆ ರಿಪೀಟ್ ಆಗಿದೆ ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ಅರ್ಮಾಪ್ರೊಡೇಟ್ ಬೈಸೆಕ್ಸುವಲ್ ಅನಿಮಲ್, ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ. ಸರಿ, ಆಮೇಲೆ ಮೆನ್ಷನ್ ಒನ್ ಎಕ್ಸಾಂಪಲ್ ಅಂತಿದೆ. ಅರ್ಥ್ವಾರಮು, ಸ್ಪಾಂಜಸ್ಸು ಯಾವ್ದಾರು ಬರಿಬೋದು, ಲೀಚುವಲ್ಲನು. ಸರಿ, ಆಫ್ ಸ್ಪ್ರಿಂಗ್ಸ್ ಆಫ್ ಬಿ ಮತ್ತು ಪಾರ್ಟ್ ಬಿ ಕೇಳಿದೆ 3 ಮಾರ್ಕ್ಸ್ಗೆ, ಅಲ್ಲಿ 2 ಮಾರ್ಕ್ಸ್, ಇದು 1 ಮಾರ್ಕ್ಸು. ಆಫ್ ಸ್ಪ್ರಿಂಗ್ಸ್ ಆಫ್ ಎಸೆಕ್ಸುವಲ್ ರಿಪ್ರೊಡಕ್ಷನ್ ಆರ್ ಕಾಲ್ಡ್ ಕ್ಲೋನ್ಸ್. ವೈ ಅಂತ ಕೇಳಿದ ರೀಸನ್. ಬಿಕಾಸ್ asexual reproducer organisms are morphologically and genetically similar to their parent ಅಂತ. ಓಕೆ, ನೆಕ್ಸ್ಟ್ ಮೆನ್ಷನ್ ದಿ ಯೂನಿಟ್ಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್ ಇನ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಸೇಮ್ ಇದರಲ್ಲಿ ಐಸ್ ಆಫ್ ಪೊಟ್ಯಾಟೊ, ಬಲ್ಬಿಲ್ ಆಫ್ ಹಾಗೆವು, ಬಲ್ಬ್ ಆಫ್ ಆನಿಯನ್ನು ಅಥವಾ ಗಾರ್ಲಿಕ್ಕು, ರೈಸಮ್ ಆಫ್ ಜಿಂಜರು, ಆಪ್ಸೆಟ್ಸ್ ಆಫ್ ಐಕಾನಿಯಾ ಆರ್ ವಾಟರ್ ಹಯಾಸಿಂತು, ಓಕೆ, ರೈಸಮ್ ಆಫ್ ಬನಾನಾ, ಓಕೆ, ಇವೆಲ್ಲನೂ ಬರಿಬೋದು. ನೆಕ್ಸ್ಟ್ ನೇಮ್ ದಿ ಎಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ಹೈಡ್ರಾ, ಕ್ಲಾಮಿಡೋಮೊನಾಸ್, ಪೆನ್ಸಿಲಿಯಂ. ಓಕೆ, ನೇಮ್ ದಿ ಎಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ಯಾವುದರಲ್ಲಿ, ಹೈಡ್ರಾದಲ್ಲಿ ಬಡ್ಸ್, ಕ್ಲಾಮಿಡೋಮೊನಾಸಲ್ಲಿ ಜೂಸ್ಪೋರ್ಸು, ಪೆನ್ಸಿಲಿಯಮಲ್ಲಿ ಕೊನಿಡಿಯಮ್. ಓಕೆ, ಇದನ್ನು ಹೇಳಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಹೆಟ್ರೋಥಾಲಿಕ್ ಕಂಡೀಷನ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟಾಮಿನೇಟೆಡ್ ಆ್ಯಂಡ್ ಪೆಸ್ಟಿಲೇಟ್ ಫ್ಲವರ್ ಅಂತ ಕರೀತಾರೆ. ಹೆಟ್ರೋಥಾಲಿಕ್ ಅಂದರೆ ಈಗ ಮೇಲ್ ಥಾಲಸ್ಸೇ ಬೇರೆ, ಫೀಮೇಲ್ ಥಾಲಸ್ಸೇ ಬೇರೆ, ಅಂದರೆ ಮೇಲ್ ಪ್ಲಾಂಟ್ ಬಾಡಿನೇ ಫೀಮೇಲ್ ಪ್ಲಾಂಟ್ ಬಾಡಿನೇ ಬೇರೆ ಇರ್ತೈತೆ, ಅದಕ್ಕೆ ಹೆಟ್ರೋಥಾಲಿಕ್. ದಿ ಕಂಡೀಷನ್ ಇನ್ ವಿಚ್ ಮೇಲ್ ಆ್ಯಂಡ್ ಫೀಮೇಲ್ ಪ್ಲಾಂಟ್ಸ್ ಆರ್ ಸಪರೇಟ್ ಅಂತಲೂ ಹೇಳ್ಬೋದು. ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅರೈಸ್ ಇನ್ ದಿ ಸಪ್ರೇಟ್ ಪ್ಲಾಂಟ್ ಬಾಡಿ ಆರ್ ಕಾಲ್ಡ್ ಹೆಟ್ರೋಥಾಲಿಕ್ ಕಂಡೀಷನ್ ಅಂತಲೇ ಹೇಳ್ಬೋದು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟಾಮಿನೇಟ್ ಆ್ಯಂಡ್ ಪಿಸ್ಟಿಲೇಟ್ ಫ್ಲವರ್ಸ್ ಅಂತ ಕೇಳಿದ್ರೆ, ಸ್ಟಾಮಿನೇಟ್ ಫ್ಲವರ್ಸ್ ಅಂದರೆ ಮೇಲ್ ಅಂದರೆ ಫ್ಲವರ್ಸ್ ವಿಚ್ ಕಂಟೈನ್ ಓನ್ಲಿ ಸ್ಟೇಮನ್ಸ್ ಅಂತ. ಪಿಸ್ಟಿಲೇಟ್ ಫ್ಲವರ್ಸ್ ಅಂದರೆ ದಿ ಫ್ಲವರ್ಸ್ ವಿಚ್ ಕಂಟೈನ್ ಓನ್ಲಿ ಪಿಸ್ಟಿಲ್ಸ್ ಅಂತ. ಓಕೆ, ವಾಟ್ ಈಸ್ ಪಾರ್ಥೆನೋಜೆನೆಸಿಸ್, ಗಿವ್ 2 ಎಕ್ಸಾಂಪಲ್ಸ್ ಅಂತಿದೆ. ಪಾರ್ಥೆನೋಜೆನೆಸಿಸ್ ಅಂತ ಹೇಳಿದ್ರೆ process of development of egg into new individual without fertilization ಅಂತ. ಓಕೆ, ಅದು ಪಾರ್ಥೆನೋಜೆನೆಸಿಸ್. ಗಿವ್ 2 ಎಕ್ಸಾಂಪಲ್ಸ್ ಅಂತ. ಅನಿಬಿ ಇನ್ಸೆಕ್ಟ್ಸ್ ಎಲ್ಲನೂ ಪಾರ್ಥೆನೋಜೆನೆಸಿಸ್ ಡೆವಲಪ್ ಆಗುತ್ತೆ. ಮೇಲು ಪಾರ್ಥೆನೋಜೆನೆಸಿಸ್ ಮುಖಾಂತರ ಫಾರ್ಮೇಷನ್ ಆಗಿರ್ತೈತೆ. ಸರ್, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು. ಪಾರ್ಥೆನೋಜೆನೆಸಿಸ್ ಅಂದರೆ ಡೆವಲಪ್ಮೆಂಟ್ ಆಫ್ ನ್ಯೂ ಇಂಡಿವಿಜುವಲ್ ಫ್ರಮ್ ಎಗ್ ವಿತೌಟ್ ಫರ್ಟಿಲೈಸೇಷನ್, ಎಗ್ ಆರ್ ಓಮ್. ಓಕೆ, ಆದರೆ ಪಾರ್ಥೆನೋ ಕಾರ್ಪಿ ಅಂತ ಬಂದಾಗ ಅದು ಫ್ರೂಟ್, ಡೆವಲಪ್ಮೆಂಟ್ ಆಫ್ ಫ್ರೂಟ್ ಅಥವಾ ಫಾರ್ಮೇಷನ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್ ಅಂತ ಹೇಳಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನಲ್ಲಿ ಮತ್ತೆ ನೇಮ್ ದಿ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ಫಾಲೋಯಿಂಗ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೇಮ್ ದಿ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ಫಾಲೋಯಿಂಗ್ ಪ್ಲಾಂಟ್ ಅಂತ. ಸರಿ, ಇಲ್ಲಿ ಅಗೇವ್ ಕೇಳೋರೆ, ಬಲ್ಬಿಲ್ ಅಂತ ಬರೀಬೇಕಾಗುತ್ತೆ, ನೀವು ಅಷ್ಟು ಬರೆದ ಸಾಕು. ಜಿಂಜರ್ ಅಂತ ಕೇಳಿದ್ದಾರೆ, ಅದಕ್ಕೆ ರೈಸೋಮ್ ಅಂತ ಬರೀಬೇಕು. ಬ್ರಯೋಫಿಲಮ್ ಕೇಳಿದ್ದಾರೆ, ಲೀಪ್ ಬಡ್ಸು. ಅಷ್ಟು ಬಂದು 3 ಮಾರ್ಕ್ಸ್ ಸಿಂಪಲ್ಲಾಗಿ ಒಂದೊಂದು ವರ್ಡಲ್ಲೇನು ಬಂದ್ಬಿಡುತ್ತೆ. ನೇಮ್ ದಿ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ದಿ ಫಾಲೋಯಿಂಗ್ ಪ್ಲಾಂಟ್ಸ್ ಅಂತ ಮತ್ತೆ ಕೇಳಿದ್ದಾರೆ, ಬೇರೆ ಪ್ಲಾಂಟ್ ಕೊಟ್ಟು. ಮಾರ್ಚ್ 17 ಕೇಳೋರೆ, 16 ಕೇಳೋರು, ಜೂನ್ 16 ಮಾರ್ಚ್ 17 ಕೇಳೋ ನೋಡಿ. ಓಕೆ, ವೆಜಿಟೇಟಿವ್ ಪೊಟ್ಯಾಟೋದಲ್ಲಿ ಐಸ್ ಅಂತ ಬರೀಬೇಕು, ಜಿಂಜರ್ದು ರೈಸೋಮ್ ಅಂತ, ಬ್ರಯೋಫಿಲಮ್ದು ಲೀಪ್ ಬಡ್ಸ್ ಅಂತ. ಓಕೆ, ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಇಂಟರ್ನಲ್ ಫರ್ಟಿಲೈಸೇಷನ್. ಇಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದಿ ಬಾಡಿ ಆಫ್ ಫೀಮೇಲ್. ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ವಿತಿನ್ ದಿ ಬಾಡಿ ಆಫ್ ಅಥವಾ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ದಿ ವಿತಿನ್ ದಿ ಬಾಡಿ ಆಫ್ ದಿ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು ಇಂಟರ್ನಲ್ ಫರ್ಟಿಲೈಸೇಷನ್. ಈಗ ಹ್ಯೂಮನಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಐತೆ, ಫ್ರಾಗ್ಸಲ್ಲೂ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಓಕೆ, ಆ ಥರ ಮಾಮೂಲಿ. ಸರಿ, ನೇಮ್ ದಿ ಪ್ಲಾಂಟ್ ವಿಚ್ ಪ್ರೊಡ್ಯೂಸ್ ಫ್ಲವರ್ಸ್ ಒನ್ಸ್ ಇನ್ 12 ಇಯರ್ಸ್ ಅಂತ ಕೇಳಿದ್ದಾರೆ. ಅದಕ್ಕೆ ನೀಲಕುರಿಂಜಿ, ಜೂನ್ 17 ಕೇಳಿದ್ರು, ನೀಲಕುರಿಂಜಿ ಅಥವಾ ಸ್ಟ್ರೋಬೆಲ್ಯಾಂಥಸ್ ಕುಂತಿಯಾನ ಅಂತ. ಸರಿ, ನೆಕ್ಸ್ಟು ಮೆನ್ಷನ್ ದಿ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ದಿ ಫಾಲೋಯಿಂಗ್. ನೋಡ್ರಿ, ಮತ್ತೆ ಕೇಳಿದೆ. ವಾಟರ್ ಹಯಾಸಿಂತ್ ಏನು, ಅದು ಆಪ್ಸೆಟ್, OFFSET, ಅಗೇವ್, ಬಲ್ಬಿಲ್, ಬನಾನಾ, ರೈಸೋಮ್ ಆರ್ ಸಕ್ಕರ್ ಅಂತಲೂ ಬರೀಬೇಕು. ಓಕೆ, 10ನೇದು ಕ್ವಶನ್. ಡಿಫೈನ್ ಎಸೆಕ್ಸುವಲ್ ರಿಪ್ರೊಡಕ್ಷನ್
ಮೆನ್ಷನ್ ಎಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಪೆನ್ಸಿಲಿಯಮ್ ಅಂತ ಕೇಳಿದ್ದಾರೆ. ಡಿಫೈನ್ ಎಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದರೆ ರಿಪ್ರೊಡಕ್ಷನ್ ಇಸ್ ಎ ಬಯಾಲಜಿಕಲ್ ಪ್ರಾಸೆಸ್ ಇನ್ ವಿಚ್ ಅಂದರೆ ಅಥವಾ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ there is no involvement of sex organs and no involvement of gametes ಅಥವಾ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಂತಲೇ ಹೇಳ್ಬೋದು. ಮೆನ್ಷನ್ ದಿ ಎಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ಪೆನ್ಸಿಲಿಯಮಲ್ಲಿ ಕೋರ್ನಿಡಿಯಾ, ಸ್ಪಾಂಜಲ್ಲಿ ಜೆಮ್ಯೂಲ್ ಅಂತ. ಓಕೆ, ಮೆನ್ಷನ್ ದಿ ಮೇನ್ 3 events ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್. ಮೆನ್ಷನ್ ಮೇನ್ 3 events ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದರೆ ಪ್ರೀ ಫರ್ಟಿಲೈಜೇಷನ್ ಇವೆಂಟ್ಸು ಅಂದರೆ ಸ್ಪರ್ಮಾಟೋಜೆನಿಸಿಸ್, ಓಜೆನಿಸಿಸ್ ಆಗುತ್ತೆ. ಫರ್ಟಿಲೈಜೇಷನ್ ಇವೆಂಟ್ಸ್ ಅಂದರೆ ಸಿಂಗ್ಯಾಮಿ, ಎಗ್ ಮತ್ತು ಸ್ಪರ್ಮ್ ಫರ್ಟಿಲೈಸ್ ಆಗುತ್ತೆ. ಪೋಸ್ಟ್ ಫರ್ಟಿಲೈಜೇಷನ್ ಅಂದರೆ ಅಜೈಗೋಟು ಎಂಬ್ರಿಯೋ ಜೆನಿಸಿಸ್ ಆಗುತ್ತೆ, ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ, ಅದು ಪೋಸ್ಟ್ ಫರ್ಟಿಲೈಜೇಷನ್ ಇವೆಂಟು. ಸರಿ, ನೆಕ್ಸ್ಟು ರಿಮಾರ್ಕ್ಸ್. ಈ ಚಾಪ್ಟ್ರಲ್ಲಿ ಈ ಥರ 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾಯಿದ್ರು. ಅವಾಗ ಯಾಕಂದರೆ ಬರೀ 5 ಮಾರ್ಕ್ಸ್ಗಿತ್ತು. ಈಗ 8 ಮಾರ್ಕ್ಸ್ವರೆಗೂ ಇರುತ್ತೆ. ನಿಮಗೆ 5 ಮಾರ್ಕ್ಸು ಕೇಳೋ ಚಾನ್ಸು ಇದೆ, ಕೇಳಿದಿರ ಅನ್ಬೋದು. ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟು. ಕಡಿಮೆ ಕ್ವಶನ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಸ್ಕೋರ್ ಮಾಡಿ. ಈ ಸಾರಿ ನಂಬರ್ ಆಫ್ ಕ್ವಶನ್ಸು ಹೆಚ್ಚಿರುತ್ತವೆ. ಪ್ರತಿ ಮೇನಲ್ಲೂ ತುಂಬ ಇನ್ಕ್ರೀಸ್ ಆಗಿ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಇರ್ತವೆ. ನೀವು ಚಾಯ್ಸ್ನ ಚೂಸ್ ಮಾಡಿಕೊಂಡು ಇಂಪಾರ್ಟೆಂಟ್ ಚೆನ್ನಾಗಿ ಗೊತ್ತಿರೋ ಕ್ವಶನ್ಸು, ಅದರಲ್ಲಿ ಚೆನ್ನಾಗಿ ನಿಮ್ಗೆ ಗೊತ್ತಿರೋ ಕ್ವಶನ್ಸ್ನ ಅಟೆಂಡ್ ಮಾಡಿ. ಪ್ರತಿಯೊಂದು ಮೇನಲ್ಲೂ ಒಂದು ಎಕ್ಸ್ಟ್ರಾ ಕ್ವಶನ್ನ ಅಟೆಂಡ್ ಮಾಡ್ತಾ ಹೋಗಿ. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಮತ್ತೆ ಬರ್ತೀನಿ. ಪರೀಕ್ಷಾ ಪುನರ್ಮನನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಚಾಪ್ಟರ್ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.